ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಚುನಾವಣೆ ಕರ್ನಾಟಕ, ಈ ಒಂದು ಕರ್ನಾಟಕದಲ್ಲಿರುವಂಥ ಚುನಾವಣೆ, ಈ ಒಂದು ಚುನಾವಣೆಯಲ್ಲಿ ಪೋಲಿಂಗ್ ಸ್ಟಾಫ್ ಅಂತ ಬಂದಾಗ PRO ಇರ್ಬೋದು, APRO ಇರ್ಬೋದು, PO ಇರ್ಬೋದು. ಸೊ ಆದ್ಮೇಲೆ ಈ ಒಂದು ಚುನಾವಣೆ ಸಿಬ್ಬಂದಿಯ ಒಂದು ಕಾರ್ಯ ಏನಿದೆ, ಒಂದು ಟಾಸ್ಕ್ ಅಂತಲೇ ಇರ್ಬೋದು. ಪ್ರತಿ ಸಲ ನಾವು ಮಾತಾಡ್ತಾ ಇರ್ತೇವೆ. ಈ ಒಂದು ಎಲೆಕ್ಷನ್ ಡ್ಯೂಟಿ ಬಂದ ಕೂಡಲೇ ನಾವು ಸಾಕಷ್ಟು ನಮ್ಮ ಸರ್ವಿಸ್ನಲ್ಲಿ ಎಲೆಕ್ಷನನ್ನು ಮಾಡಿದ್ದೇವೆ ಕಳೆದ 15 ವರ್ಷದಿಂದ 20 ವರ್ಷದಿಂದ ಹೇಳಿದರೂ ಕೂಡ ಪ್ರತಿಯೊಂದು ಚುನಾವಣೆ ಕೂಡ ನಮಗೆ ಹೊಸ ಅನುಭವವನ್ನು ಅದು ಕೊಡ್ತದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಇದು ಒಂದು ಫೈನಲ್ ಟಚ್ ಆಗಿರುವಂಥ ವಿಡಿಯೋ. ನೀವು ಚುನಾವಣೆ ಕಾರ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ವಿಡಿಯೋ ಏನಾದರೂ ನೋಡಿದರೆ ಆ ಒಂದು ಚುನಾವಣೆ ಕಾರ್ಯದಲ್ಲಿ ಆಗಬಹುದಾದ ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ಆಗೋದಿಲ್ಲ. ಹಾಗೂ ಚುನಾವಣೆ ಯಾವ ರೀತಿ ಈಸಿಯಾಗಿ ಕ್ಯಾರಿ ಮಾಡಬೇಕು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ. ಆದ್ಮೇಲೆ ಈ ಒಂದು ಚುನಾವಣೆ ಕಾರ್ಯ ಅಂತ ಬಂದಾಗ ಈಗಾಗಲೇ PRO ಮತ್ತು APRO ಅವರಿಗೆ ಮೊದಲ ಹಂತದ ಒಂದು ತರಬೇತಿ ಆಗ್ತದೆ, ಟ್ರೈನಿಂಗು. ಇನ್ನು ಪೋಲಿಂಗ್ ಆಫೀಸರ್ಸ್ ಅಂತ ಬಂದಾಗ ಅವರಿಗೆ ಕೇವಲ ಒಂದು ಟ್ರೈನಿಂಗ್ ಆಗುತ್ತೆ. ಅಂದರೆ PRO ಮತ್ತು APRO ಅವರಿಗೆ 2 ಟ್ರೈನಿಂಗ್ ಆಗುತ್ತೆ. ನೇರವಾಗಿ ಮಸ್ಟ್ರಿಂಗ್ ಡೇಗೆ ಹೋಗ್ತಾರೆ. ಇಲ್ಲಿ ಪೋಲಿಂಗ್ ಆಫೀಸರ್ಸ್ ಅಂತ ಬಂದಾಗ ಇಲ್ಲಿ ಕೇವಲ ಒಂದು ಟ್ರೈನಿಂಗ್ ಅಟೆಂಡ್ ಆಗ್ತಾರೆ, ಹಾಗೂ ಜೊತೆಯಲ್ಲಿ ನೇರವಾಗಿ ಮಸ್ಟ್ರಿಂಗ್ ಸೆಂಟರ್ಗೆ ಬರ್ತಾರೆ. ಸೊ ಆದ್ಮೇಲೆ ಇಲ್ಲಿ ನಿಮ್ಮ ಒಂದು ಚುನಾವಣೆ ಕಾರ್ಯ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಮಸ್ಟ್ರಿಂಗ್ ಡೇಸ್, ಚುನಾವಣೆ ದಿನ ಬಹಳ ಇಂಪಾರ್ಟೆಂಟ್. ಈಗಾಗಲೇ 1 ಹಂತದ ತರಬೇತಿ, 2 ಹಂತದ ತರಬೇತಿಯನ್ನು ಪಡೆದುಕೊಂಡು ಚುನಾವಣೆ ಡೇಟ್ ಫಿಕ್ಸ್ ಆಗಿರುತ್ತೆ. ಹಾಗೂ ನಿಮಗೆ 2ನೇ ಆರ್ಡರ್ ಕೂಡ ಬರುತ್ತೆ. ಸೊ ಮೊದಲನೇ ಆರ್ಡರ್ನಲ್ಲಿ ಜಸ್ಟ್ ನಿಮಗೆ ಆರ್ಡರ್ ಬಂದಿರುತ್ತೆ, ವೆದರ್ ಇವರೇ PRO, APRO ಅಥವಾ PO ಅಂತ. 2ನೇ ಆರ್ಡರ್ನಲ್ಲಿ ನಿಮಗೆ ಟೀಮ್ ರಚನೆ ಮಾಡಿರ್ತಾರೆ. ನಿಮ್ಮ ತಂಡದಲ್ಲಿರುವಂಥ PRO, APRO ಮತ್ತು ಪೋಲಿಂಗ್ ಆಫೀಸರ್ಸ ಒಳಗೊಂಡಿರುವಂಥ ಒಂದು ಆದೇಶ ಬಂದಿರುತ್ತೆ. ಸೊ ಆದ್ಮೇಲೆ ಈ ಒಂದು ಆದೇಶದ ಆಧಾರದ ಮೇಲೆ ಯಾವಾಗ ಒಂದು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿರುತ್ತೆ ಅದರ ಒಂದು ಹಿಂದಿನ ದಿನ ಮಸ್ಟರಿಂಗ್ ಡೇಟ್ ಇರುತ್ತೆ. ಮಸ್ಟರಿಂಗ್ ಅಂದರೆ ಏನು? ಅಲ್ಲಿ ಚುನಾವಣೆಗೆ ಸಂಬಂಧಿಸಿದಂಥ ಎಲ್ಲ ಸಾಮಗ್ರಿಗಳನ್ನು ಪಡೆಯುವಂಥದ್ದು ಮಸ್ಟರಿಂಗ್. ಆದರೆ ಡಿಮಸ್ಟರಿಂಗ್ ಅಂದರೆ ಆ ಚುನಾವಣೆ ಸಾಮಗ್ರಿಗಳನ್ನು ಚುನಾವಣೆಯ ನಂತರ ನಾವು ಚುನಾವಣೆ ಅಧಿಕಾರಿಗಳಿಗೆ ಹಿಂತಿರುಗಿಸುವಂಥದ್ದನ್ನು ಡಿಮಸ್ಟರಿಂಗ್ ಅಂತ ಹೇಳ್ತೇವೆ. ಸೊ ಆದ್ಮೇಲೆ ಈಗ ಡಿಮಸ್ಟರಿಂಗ್ ಚುನಾವಣೆ ನಡೆಯೋದಕ್ಕಿಂತ 1 ದಿನ ಮುಂಚೆ ನಮಗೆ ನಿಗದಿ ಮಾಡಿರುವಂಥ, ನಮಗೆ ಅಲಾಟ್ ಮಾಡಿರುವಂಥ ಒಂದು ತಾಲೂಕು, ಆ ಒಂದು ತಾಲೂಕದಲ್ಲಿ ಕೇಂದ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಆಗಿರ್ಬೋದು, PU ಕಾಲೇಜ್ ಆಗಿರ್ಬೋದು, ತಹಶೀಲ್ ಕಚೇರಿ ಆಗಿರ್ಬೋದು, ಒಂದು ಬಿಲ್ಡಿಂಗ್, ಒಂದು ಕಟ್ಟಡವನ್ನು ಈ ಒಂದು ಚುನಾವಣೆ ಕಾರ್ಯಕ್ಕಾಗಿ ಅಲ್ಲಿ ತೆಗೆದುಕೊಂಡಿರ್ತಾರೆ. ಸೊ ಆದ್ಮೇಲೆ ಇಲ್ಲಿ ಏನಾಗ್ತದೆ ಅಂದರೆ ನಮಗೆ ಯಾವ ತಾಲೂಕಕ್ಕೆ ಈ ಒಂದು ಚುನಾವಣೆ ಕಾರ್ಯ ಅಲಾಟ್ ಆಗಿದೆ ಆ ಒಂದು ಕಾರ್ಯಕ್ಕೆ ನಾವೇನು ಮಾಡ್ತೀವಿ, ಆ ಒಂದು ಚುನಾವಣೆಯ ಹಿಂದಿನ ದಿನ ನಾವು ಹೋಗಬೇಕಾಗತ್ತೆ. ಮುಂಜಾನೆ 9 ರಿಂದ 9:30 ಒಳಗಾಗಿ ಆ ಒಂದು ತಾಲೂಕಕ್ಕೆ, ಆ ಒಂದು ಪ್ಲೇಸಿಗೆ ನಾವು ರೀಚ್ ಆಗಬೇಕು. ದಟ್ ಈಸ್ ಅದು ಮಸ್ಟ್ರಿಂಗ್. ಸೊ ಆವಾಗ ನಾವೇನು ಮಾಡ್ತೀವಿ, ನಮ್ಮ ತಂಡದಿಂದ ಏನಿರ್ತಾರೆ, APRO ಇರ್ಬೋದು, PRO ಇರ್ಬೋದು, ನಮ್ಮ ಜಿಲ್ಲೆಯ ವಿವಿಧ ತಾಲೂಕದಿಂದ ಇಲ್ಲಿ ವರ್ಕನ್ನು ಅಲಾಟ್ ಮಾಡಿರ್ತಾರೆ. PRO ಒಂದು ತಾಲೂಕಿನವರಾಗಿರ್ತಾರೆ, APRO ಮತ್ತೊಬ್ಬ ತಾಲೂಕಿನವರಾಗಿರ್ತಾರೆ. PO ಅಂತ ಬಂದಾಗ ಅದೇ ತಾಲೂಕಿನವರು ಆಗಿರ್ಬೋದು, ಮಹಿಳೆಯರಾಗಿದ್ದಲ್ಲಿ ಅಥವಾ ಬೇರೆ ತಾಲೂಕಿನಿಂದ ಕೂಡ POರನ್ನು ಅಲಾಟನ್ನು ಮಾಡಿರ್ತಾರೆ. ಸೊ ಚುನಾವಣೆಯ ಹಿಂದಿನ ದಿನ ಕಂಪ್ಲೀಟ್ ತಂಡ ಬೇರೆ ಬೇರೆ ತಾಲೂಕಿನಿಂದ ತಮಗೆ ನಿಗದಿಪಡಿಸಿರುವಂಥ ತಾಲೂಕಕ್ಕೆ, ಆ ಒಂದು ಪ್ಲೇಸಿಗೆ ನಾವು ರೀಚ್ ಆಗಬೇಕಾಗತ್ತೆ 9:30ಕ್ಕೆ. ಸೊ ಈ ಒಂದು ದಿನದಲ್ಲಿ ಏನು ಮಾಡ್ತಾರೆ ಅಂದರೆ ಚುನಾವಣೆ ಆಯೋಗ ಏನು ಮಾಡಿರುತ್ತೆ, ಆ ಒಂದು ಪ್ಲೇಸಿಗೆ ರೀಚ್ ಆಗಲಿಕ್ಕೆ ಒಂದು ಬಸ್ಸಿನ ಫೆಸಿಲಿಟಿಯನ್ನು ಕೂಡ ಮಾಡಿರ್ತಾರೆ. ಸೊ ನಮಗೆ ನಿಗದಿಪಡಿಸಿರುವಂಥ ಬಸ್ನಲ್ಲಿ ಕುಳಿತುಕೊಂಡು ನಾವು 9:30ಕ್ಕೆ ರೀಚ್ ಆಗಬೇಕು. ಸೊ ಆದಮೇಲೆ ನಮ್ಮ ಒಂದು ತಂಡ ಏನಿರುತ್ತೆ, 2ನೇ ತರಬೇತಿ ಅಂತ ಬಂದಾಗ ತಂಡ ರಚನೆ ಆಗಿರುತ್ತೆ. ಸೊ ತಂಡ ಒಂದು ರಚನೆ ಆಗಿರುತ್ತೆ. ಆರ್ಡರ್ ಕಾಪಿಯಲ್ಲಿ PRO ಇರ್ಬೋದು ಅಥವಾ APRO ಇರ್ಬೋದು, ಆ ತಂಡವನ್ನು ಒಳಗೊಂಡಿರುವಂಥ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಕೂಡಲೇ. ಯಾಕಂದರೆ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಂಡಾಗ ಏನಾದರೂ ಕಮ್ಯುನಿಕೇಷನ್ ಮಾಡುವಾಗ ಆ ವಾಟ್ಸಪ್ ಗ್ರೂಪ್ ಮುಖಾಂತರ ಕಮ್ಯುನಿಕೇಷನ್ಸನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆ ಒಂದು ವಾಟ್ಸಪ್ ಗ್ರೂಪ್ ಮುಖಾಂತರ ಕಮ್ಯುನಿಕೇಷನನ್ನು ಮಾಡಿಕೊಂಡು ನಾವು ಆ ಒಂದು ತಾಲೂಕಕ್ಕೆ, ಆ ನಿಗದಿಪಡಿಸಿರುವಂಥ ಸ್ಥಳಕ್ಕೆ ನಾವು ರೀಚ್ ಆಗಬೇಕು. ರೀಚ್ ಆದ ಕೂಡಲೇ ನಾವೆಲ್ಲ ಸ್ಟಾಫ್ನವರು ಮೊದಲನೇದಾಗಿ ಫೋನನ್ನು ಮಾಡಿಕೊಂಡು ಮೀಟ್ ಆಗಬೇಕು. PRO, APRO, ಪೋಲಿಂಗ್ ಆಫೀಸರ್ಸು ಮೀಟ್ ಆಗಬೇಕು. ಮೀಟ್ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಯಾವಾಗಲೂ ಒಂದು ತಂಡವಾಗಿ ಇರಬೇಕಾಗತ್ತೆ. ಈಗ ಆ ತಾಲೂಕಕ್ಕೆ ಬಂದಾಗ ನಮ್ಮ ಸ್ನೇಹಿತರೊಂದಿಗೆ ಬಂದಿರ್ತವೆ, ನಮ್ಮ ವರ್ಕಿಂಗ್ ಪ್ಲೇಸ್ನಲ್ಲಿ ಇರುವಂಥವ್ರು, ನಮ್ಮ ಇಲಾಖೆಯವರು ಇರ್ತಾರೆ. ಬಟ್ ಅಲ್ಲಿಗೆ ಬಂದಾಗ ನಮ್ಮ ಒಂದು ಪೋಲಿಂಗ್ ಸ್ಟಾಫ್ ಏನಿರುತ್ತೆ ಆ ಸ್ಟಾಫ್ನೊಂದಿಗೆ ನಾವು ಒಟ್ಟಿಗೆ ಇರಬೇಕು. ಸೊ ಅಲ್ಲಿ ಬಂದಾದ ನಂತರ ಕೂಡಲೇ ನಾವು ಅಲ್ಲಿ ಮಸ್ಟ್ರಿಂಗ್ನಲ್ಲಿ ಅಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ ಬಂದು ಕೂಡಲೇ ಆ ಮಸ್ಟಿಂಗ್ ಡೇಟ್ ಆ ಒಂದು ಸ್ಥಳಕ್ಕೆ ಬಂದು ಕೂಡಲೇ ನಾವು ಮಾಡುವಂಥ ಕೆಲಸ ಏನಂದರೆ, ನಮ್ಮ ತಂಡಕ್ಕೆ ಯಾವ ಒಂದು ವಿಲೇಜಿಗೆ ಅಲಾಟ್ ಮಾಡಿದ್ದಾರೆ, ಯಾವ ಒಂದು ಮತಗಟ್ಟೆಗೆ ನಮ್ಮ ಒಂದು ತಂಡಕ್ಕೆ ಈ ಒಂದು ಚುನಾವಣಾ ಕಾರ್ಯಕ್ಕೆ ಅಲಾಟ್ ಮಾಡಿದ್ದಾರೆ ಎಂಬುದನ್ನು ಬೋರ್ಡ್ನಲ್ಲಿ ಅಲ್ಲಿ ಹಚ್ಚಿರ್ತಾರೆ.
ಸೊ ನೋಟಿಸ್ ಬೋರ್ಡ್ನಲ್ಲಿ ನೋಡಿಕೊಂಡು ನಮ್ಮ ತಂಡಕ್ಕೆ ಯಾವ ಒಂದು ರೆಫರೆನ್ಸ್ ನಂಬರ್ ಏನಿರುತ್ತೆ ಆ ರೆಫರೆನ್ಸ್ ನಂಬರ್ ಮುಂದ್ಗಡೆ ಯಾವ ಪೋಲಿಂಗ್ ಸ್ಟೇಷನ್ ಕೊಟ್ಟಿದ್ದಾರೆ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಆದಮೇಲೆ ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ಸಾಧ್ಯತೆ ಇರ್ತದೆ. ಅದು ಇಂಗ್ಲೀಷ್ನಲ್ಲಿ ಅದನ್ನು ಪ್ರೊನೌನ್ಸಿಯೇಷನ್ ಕನ್ಫ್ಯೂಷನ್ ಆಗಿ ನಮ್ಮ ಮತಗಟ್ಟೆ ಸಂಖ್ಯೆ ಯಾವುದಿದೆ ಅದನ್ನು ನೀವು ಕ್ಲಿಯರ್ ಆಗಿ ಮಾಡ್ಕೋಬೇಕು. ಅದಾದ ನಂತರ ಒಂದು ತಂಡದಲ್ಲಿ ಇದ್ದು ಯಾರಾದರೂ ಆ ಒಂದು ತಂಡದಲ್ಲಿ ಯಾರಾದರೂ ಒಬ್ಬ ಪೋಲಿಂಗ್ ಆಫೀಸರ್ಸ್ ಹೋಗಿ ಮಸ್ಟ್ರಿಂಗ್ನಲ್ಲಿ ನಮ್ಮ ಮತಗಟ್ಟೆಗೆ ಸಂಬಂಧಿಸಿದಂತಹ ಸಾಮಗ್ರಿಗಳನ್ನು ಯಾವ ಕೌಂಟರ್ನಲ್ಲಿ ಕೊಡ್ತಾ ಇದ್ದಾರೆ ಒಂದು ನೋಡ್ಕೊಂಡು ಬರಬೇಕಾಗತ್ತೆ. ಸೊ ಈ ರೀತಿ ನೋಡ್ಕೊಂಡು ಬಂದಮೇಲೆ ಮತ್ತೆ ತಮ್ಮ ತಂಡದೊಂದಿಗೆ ಹೋಗಬೇಕು. ಹೋಗಿ ಆ ಒಂದು ಮಸ್ಟ್ರಿಂಗ್ನಲ್ಲಿ ಯಾವ ಒಂದು ಕೌಂಟರ್ನಲ್ಲಿ ನಮಗೆ ಸಾಮಗ್ರಿಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ನಾವು PRO ಅವರನ್ನ ಒಂದು ನೇತೃತ್ವದಲ್ಲಿ ನಾವೇನು ಮಾಡಬೇಕಾಗತ್ತೆ ಆ ಮಸ್ಟ್ರಿಂಗ್ ಸೆಂಟರ್ನಲ್ಲಿ ಎಲ್ಲ ಸಾಮಗ್ರಿಗಳನ್ನು ನಾವು ತೆಗೆದುಕೊಳ್ಬೇಕು. ಸೊ ಈ ರೀತಿಯ ಸಾಮಗ್ರಿಗಳನ್ನು ತೆಗೆದುಕೊಳ್ಳುವಾಗ ಭಾಳ ಕೇರ್ಫುಲ್ ಆಗಿರುತ್ತೆ. ಕೆಲವೊಂದಿಷ್ಟು ಇಂಪಾರ್ಟೆಂಟು. ಸೊ ಎಲ್ಲ ಇಲ್ಲಿ PRO ಅವರ ಮೇಲೆ ಕಂಪ್ಲೀಟ್ ಜವಾಬ್ದಾರಿಯನ್ನು ನಾವು ನೀಡಬಾರ್ದು. ಎಲ್ಲ ತಂಡದವರು ಒಟ್ಟಿಗೆ ಕಾರ್ಯ ಮಾಡಬೇಕಾಗತ್ತೆ. ಸೊ ಈ ರೀತಿ ಮಸ್ಟ್ರಿಂಗ್ನಲ್ಲಿ ಸಾಮಗ್ರಿಯನ್ನು ಕೊಡುವಾಗ ಇಲ್ಲಿ ಒಂದು ಅಮೌಂಟ್ ಏನಿರುತ್ತೆ ಮನಿ ಇರುತ್ತೆ ಅದರದ ಒಂದು ಎನ್ವಲಾಪ್ ಇರುತ್ತೆ ಅದನ್ನು PRO ಅವರಿಗೆ ಕೊಡಬೇಕು. ಅದರ ಒಂದು ವೋಚರ್ ಇರುತ್ತೆ ಅದನ್ನು ಕೊಡಬೇಕು. ಮೆಟಲ್ ಸೀಲ್ ಇರುತ್ತೆ, ಸ್ಟ್ರಿಪ್ ಸೀಲ್ಸ್ಗಳು ಇರುತ್ತೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಸಾಮಗ್ರಿಗಳನ್ನು PRO ಅವರಿಗೆ ಕೊಡಬೇಕು. ಆ PRO ಅವರು ಯಾರಾಗಿರ್ತಾರೆ ಮತ್ತು ಉಳಿಕೆದವರು ಕೂಡ PRO ಅವರು ಒಂದು ಕ್ಯಾರಿ ಬ್ಯಾಗ್ ಅಥವಾ ಒಂದು ಬ್ಯಾಗನ್ನು ತೆಗೆದುಕೊಂಡು ಆ ಬ್ಯಾಗ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಸಾಮಗ್ರಿಗಳನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಸ್ಪೆಷಲ್ ಟ್ಯಾಗ್ಸ್ ಇರುತ್ತೆ, ಗ್ರೀನ್ ಸೀಲ್ಸ್ ಇರ್ತದೆ, ಅಮೌಂಟ್ ಇರುತ್ತೆ. ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಸಪ್ರೇಟ್ ಮಾಡಿಕೊಂಡು ನೀವೇನು ಚುನಾವಣಾ ಕಾರ್ಯಕ್ಕೆ ನಿಮ್ಮ ಒಂದು ಬ್ಯಾಗನ್ನು ತಂದಿರ್ತೀರ ಆ ಬ್ಯಾಗ್ನಲ್ಲಿ ಇಟ್ಕೊಂಡು ಅದನ್ನು ಸೇಫಾಗಿ ಇಟ್ಕೊಳ್ಳಿ. ಉಳಿದಂತೆ ಈಗ ಎನ್ವಲಪ್ಸ್ ಕೊಡ್ತಾರೆ ನಿಮಗೆ. ಶಾಸನಬದ್ಧ ಇರ್ಬೋದು, ಶಾಸನಬದ್ಧವಲ್ಲದ ಲಕೋಟೆಗಳು, ಇತರ ಲಕೋಟೆಗಳು ಎನ್ವಲಪ್ಸನ್ನು ಕೊಡ್ತಾರೆ. ಆಮೇಲೆ ನಿಮಗೆ ಫಾರ್ಮೆಟ್ಸ್ ಕೊಡ್ತಾರೆ, ನಮೂನೆಗಳು. ಆ ಫಾರ್ಮೆಟ್ಸ್ಗಳನ್ನು ಕೊಡ್ತಾರೆ. ಒಂದೇ ಕಡೆ ಟ್ಯಾಗನ್ನು ಹಾಕಿ ಕೊಟ್ಟಿರ್ತಾರೆ. ಅಲ್ಲಿ ಫಾರ್ಮೆಟ್ಸ್ ಬೇರೆ ಇರುತ್ತೆ, ಎನ್ವಲಪ್ ಬೇರೆ ಇರುತ್ತೆ. ಈ ರೀತಿ ಎಲ್ಲ ಕೊಡ್ತಾರೆ. ಜೊತೆಯಲ್ಲಿ ನಿಮಗೆ ಬೇಕಾಗುವಂಥ ಸ್ಟೇಷ್ನರಿ ಸಾಮಗ್ರಿಗಳನ್ನೆಲ್ಲ ಕೊಡ್ತಾರೆ. ಸೊ ಆದ್ಮೇಲೆ ಇಲ್ಲಿ ನೀವು ಆ ಸಾಮಗ್ರಿಗಳನ್ನು ತೆಗೆದುಕೊಳ್ಳುವಾಗ ಪ್ರತಿಯೊಬ್ಬ ಪೋಲಿಂಗ್ ಸ್ಟಾಫ್ ಏನು ಮಾಡಬೇಕಾಗುತ್ತೆ ಕೇರ್ಫುಲ್ಲಾಗಿ ನೋಡಿ. ಅವ್ರು ಏನು ಚೆಕ್ ಲಿಸ್ಟ್ ಕೊಟ್ಟಿರ್ತಾರೆ ಆ ಚೆಕ್ ಲಿಸ್ಟ್ನಲ್ಲಿ ಪ್ರತಿಯೊಂದು ನಮಗೆ ಬಂದಿದೆಯೋ ಅಥವಾ ಇಲ್ಲ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಸೊ ಅದನ್ನು ಕರೆಕ್ಟಾಗಿ ತೆಗೆದುಕೊಂಡು ನೀವೇನು ಮಾಡಬೇಕು ಪೋಲಿಂಗ್ ಸ್ಟಾಫ್ನವರು ಒಂದು ಕಡೆ ಕುಳಿತುಕೊಂಡು ಎಲ್ಲಿ ನೆರಳಿರ್ತದೆ ಆ ನೆರಳಿನಲ್ಲಿ ಕುಳಿತುಕೊಂಡು ಎಲ್ಲ ಪೋಲಿಂಗ್ ಸ್ಟಾಫ್ನವರು ಒಂದು ಕಡೆ ಕುಂತು ಆ ಪ್ರತಿಯೊಂದು ಗಮನಿಸಬೇಕಾಗತ್ತೆ. ನಮಗೆ ಏನು ಮತಗಟ್ಟೆಯನ್ನು ಅಲಾಟ್ ಮಾಡಿದ್ದಾರೆ ಆ ಮತಗಟ್ಟೆಗೆ ಸಂಬಂಧಿಸಿದ VVPAT ಇದೆಯಾ, ಆ ಮತಗಟ್ಟೆಗೆ ಸಂಬಂಧಿಸಿದಂಥ ಬ್ಯಾಲೆಟ್ ಇದೆಯಾ, ಆ ಮತಗಟ್ಟೆಗೆ ಸಂಬಂಧಿಸಿದಂಥ ಕಂಟ್ರೋಲ್ ಯೂನಿಟ್ ಇದೆಯಾ ಅದನ್ನು ಭಾಳ ನೀಟಾಗಿ ನೋಡ್ಕೊಳ್ಬೇಕು. ಯಾವುದೇ ರೀತಿಯ ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಟೆಸ್ಟ್ ಮಾಡಬಾರ್ದು. ಸೊ ಇದಾದ ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಆ ಚೆಕ್ ಲಿಸ್ಟ್ ಪ್ರಕಾರ ಎಲ್ಲ ಫಾರ್ಮೆಟ್ಸ್ ಬಂದಿದ್ದಿಲ್ಲ ಎಂಬುದನ್ನು ಮತ್ತೊಂದು ಸಲ ಕನ್ಫರ್ಮ್ ಮಾಡ್ಕೋಬೇಕು. ಹಾಗೂ ಇಂಪಾರ್ಟೆಂಟ್ ಏನಂದರೆ ಮಸ್ಟಿಂಗ್ನಲ್ಲಿ ಏನೆಲ್ಲ ತೆಗೆದುಕೊಳ್ತಾ ಇರ್ತೀರಿ ನಮ್ಮ ಒಂದು ರೂಟ್ ಆಫೀಸರ್ ಏನಿದ್ದಾರೆ, ನಮ್ಮ ಸೆಕ್ಟರ್ ಆಫೀಸರ್ಸ್ ಏನಿರ್ತಾರೆ ಅವರ ಒಂದು ಮೊಬೈಲ್ ನಂಬರನ್ನು ಕೂಡ ಕಲೆಕ್ಟ್ ಮಾಡಿ. ಅವರು ಅಲ್ಲೇ ಇರ್ತಾರೆ. ಅದರ್ವೈಸ್ ಅಲ್ಲಿ ಕೊಡ್ತಿರುವಂಥ ಸಿಬ್ಬಂದಿಯೊಂದಿಗೆ ಮಾತನಾಡಿ ಆ ನಂಬರನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಎಮರ್ಜೆನ್ಸಿಯಲ್ಲಿ ಯಾವುದೇ ಫಾರ್ಮೆಟ್ಸ್ ಅಥವಾ ಯಾವುದೇ ಒಂದು ಸಾಮಗ್ರಿ ನಿಮಗೆ ದೊರೀತಾ ಇಲ್ಲ ಅಂದರೆ ನಿಮ್ಮ ಒಂದು ಸೆಕ್ಟರ್ ಆಫೀಸರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಸಾಮಗ್ರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ನೀವು. ಸೊ ಇಷ್ಟ ಆ ಒಂದು ಮಸ್ಟಿಂಗ್ ಸೆಂಟರ್ನಲ್ಲೆಲ್ಲ ತೆಗೆದುಕೊಂಡ ಮೇಲೆ ಪರಿಶೀಲನೆಯನ್ನು ಕೂಡ ಮಾಡಿದ ಮೇಲೆ ಅಲ್ಲಿ ಲಭ್ಯವಿರುವಂತಹ ಊಟದ ವ್ಯವಸ್ಥೆ ಇರ್ತದೆ. ಊಟವನ್ನು ಮಾಡಿಕೊಳ್ಳಿ. ಊಟ ಮಾಡುವಾಗ ಈ ಸಾಮಗ್ರಿಗಳನ್ನು ಸರಿಯಾಗಿ ಇಟ್ಕೊಂಡು ಈಗ ನೀವು ತಂಡವಾಗಿ ಇರಬೇಕು, ಒಗ್ಗಟ್ಟಾಗಿರಬೇಕಾಗುತ್ತೆ. ಅದೊಂದು ಪ್ರಾಪರ್ಟಿ, ಅದೊಂದು ಅಸೆಟ್ ಇರುತ್ತೆ ನಿಮ್ಮೊಂದಿಗೆ. ಊಟವನ್ನು ಮಾಡಿಕೊಂಡು ಸಾಕಷ್ಟು ಪ್ರತಿಯೊಬ್ಬ ಒಂದು ಏನು ಪೋಲಿಂಗ್ ಸ್ಟಾಫ್ ಇರ್ತೀರಿ ನಿಮ್ಮದಾಗಿರುವಂಥ ವಾಟರ್ ಬಾಟಲ್ಸನ್ನು ಇಟ್ಕೊಳ್ಳಿ. ಯಾಕಂದರೆ ಈ ಚುನಾವಣೆ ಕಾರ್ಯ ಯಾವ ರೀತಿ ಇರುತ್ತೆ ಅಂದರೆ ಸಾಮಾನ್ಯವಾಗಿ ಬೇಸಿಗೆಯಲ್ಲೇ ಇರ್ತದೆ. ಸೊ ಬೇಸಿಗೆಯಲ್ಲಿ ಅಗಾಧವಾಗಿರುವಂಥ ಬೇಸಿಗೆ ಇರೋದ್ರಿಂದ ವಾಟರ್ ಬಾಟಲ್ಸನ್ನೆಲ್ಲ ಇಟ್ಕೊಂಡು ನೆಕ್ಸ್ಟ್ ಒಬ್ಬ ಪೋಲಿಂಗ್ ಸ್ಟಾಫನ್ನು ಹೋಗಿ ನಮ್ಮ ಒಂದು ಮತಗಟ್ಟೆಗೆ ಸಂಬಂಧಿಸಿದಂತೆ ಯಾವ ವಾಹನ ವ್ಯವಸ್ಥೆ ಮಾಡಿದ್ದಾರೆ, ಅದು ಬಸ್ ಇರ್ಬೋದು ಅಥವಾ ಜೀಪ್ ಇರ್ಬೋದು. ಸೊ ಅದನ್ನು ಅಥವಾ ಕ್ರೂಸರ್ ಅಥವಾ ಬೇರೆ ಬೇರೆ ಒಂದು ವಾಹನಗಳನ್ನು ಮಾಡಿರ್ತಾರೆ. ಸೊ ಹೋಗಿ ನಮ್ಮ ಮತಗಟ್ಟೆ ಸಂಖ್ಯೆಗೆ ಯಾವ ವಾಹನ ವ್ಯವಸ್ಥೆ ಇದೆ ಅದನ್ನು ನೋಡ್ಕೋಬೇಕು. ಸೊ ಆ ಒಂದು ವಾಹನ ವ್ಯವಸ್ಥೆಯನ್ನು ನೋಡಿಕೊಂಡ ಮೇಲೆ ನೀವೇನು ಮಾಡಬೇಕಾಗತ್ತೆ, ನೇರವಾಗಿ ನಾವು ನಮ್ಮ ಸಾಮಗ್ರಿಯೊಳಗೊಂದಿಗೆ ನಮ್ಮ ಡಿ ಗ್ರೂಪ್ ನೌಕರರು ಕೂಡ ನಮ್ಮೊಂದಿಗೆ ಸೇರ್ತಾರೆ. ಅವರು ಆ ಡಿ ಗ್ರೂಪ್ ನೌಕರರೊಂದಿಗೆ ನಾವೆಲ್ಲರೂ ಸೇರಿಕೊಂಡು ನಮಗೆ ನಿಗದಿಪಡಿಸಿರುವಂಥ ವಾಹನದಲ್ಲಿ ಹೋಗಬೇಕು. ಅಲ್ಲಿ ಆ ಒಂದು ಕಂಟ್ರೋಲ್ ಯೂನಿಟು, ಬ್ಯಾಲೆಟ್ ಯೂನಿಟು, VVPAT ಯೂನಿಟ್ಗಳನ್ನು ಪ್ರತಿಯೊಬ್ಬ ಪೋಲಿಂಗ್ ಸ್ಟಾಫ್ ತಮ್ಮ ಸುಪರ್ದಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಇಡುವಂಥದ್ದು, ಆ ಕಂಪಾರ್ಟ್ಮೆಂಟ್ ಕಾರ್ಡ್ ಬೋರ್ಡು, ಸೊ ಅದನ್ನೆಲ್ಲ ಸೇಫಾಗಿ ಇಟ್ಕೋಬೇಕಾಗ್ತದೆ. ನೀಟಾಗಿ ಇಟ್ಕೊಂಡು ನಮ್ಮ ವಾಹನದಲ್ಲಿ ನಾವು ಕುಳಿತುಕೊಳ್ಬೇಕು. ಸೊ ಇದಾದ ನಂತರ ಆ ವಾಹನಕ್ಕೆ ಬಂದಿರುವಂಥ ಒಂದು ಸೆಕ್ಟರ್ ಆಫೀಸರ್ ತಮ್ಮ ಒಂದು ಅಡಿಯಲ್ಲಿ ಬರುವಂಥ ಎಲ್ಲರೂ ಬಂದಾದ ಮೇಲೆ ಆ ವಾಹನಕ್ಕೆ ಹೋಗಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಇಲ್ಲಿ ಆ ವಾಹನ ಹೋದ ಹಾಗೆ ನಮ್ಮ ಮತಗಟ್ಟೆ ಸಂಖ್ಯೆ ಮೊದಲು ಬರ್ಬೋದು, ಮಧ್ಯದಲ್ಲಿ ಬರ್ಬೋದು ಅಥವಾ ಕೊನೆಗೆ ಬರ್ಬೋದು ಆ ಒಂದು ರೂಟ್ನಲ್ಲಿ. ಸೊ ಆಗ ನಮ್ಮ ಒಂದು ಮತಗಟ್ಟೆ ಸಂಖ್ಯೆ ಬಂದ ಕೂಡಲೇ ನಮ್ಮ ಒಂದು ಪೋಲಿಂಗ್ ಸ್ಟಾಫ್ನೊಂದಿಗೆ ನಮ್ಮ ಎಲ್ಲ ಸಾಮಗ್ರಿಗಳೊಂದಿಗೆ ನಮ್ಮ ಮತಗಟ್ಟೆಗೆ ಇಳಿಬೇಕು.
ನಮ್ಮ ಮತಗಟ್ಟೆ ಅಂತ ಬಂದಾಗ ಅದು ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ಸ್ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಆಫೀಸ್ ಆಗಿರ್ಬೋದು, ನೀರಾವರಿ ಇಲಾಖೆಯ ಒಂದು ಕಟ್ಟಡ ಇರ್ಬೋದು, ಹೀಗೆ ಬೇರೆ ಬೇರೆ ಕಟ್ಟಡಗಳಿರ್ತವೆ. ನಮಗೆ ಯಾವ ರೀತಿ ಕಟ್ಟಡ ಬಂದಿದೆ ಆ ಒಂದು ಕಟ್ಟಡಕ್ಕೆ ನಾವು ನಮ್ಮ ಸಿಬ್ಬಂದಿಯೊಂದಿಗೆ ನಾವು ಅಲ್ಲಿ ಇಳಿಬೇಕು. ಆ ಒಂದು ಸಿಬ್ಬಂದಿಯೊಂದಿಗೆ ಬಂದ ಕೂಡಲೇ ನಾವು ಪ್ರಥಮವಾಗಿ ಡಿ ಗ್ರೂಪ್ರವರ ಒಂದು ಸಹಾಯದಿಂದ ಪ್ರಥಮವಾಗಿ ಎಲ್ಲಿ ಮತಗಟ್ಟೆ ಇದೆ ಆ ಮತಗಟ್ಟೆ ಕೋಣೆಯ ಬಾಗಿಲನ್ನು ತೆಗೆಸಬೇಕು. ಬಾಗಿಲನ್ನು ತೆಗೆಸಿ ನಾವೇನು ಮಾಡಬೇಕಾಗತ್ತೆ, ನಮ್ಮ ಕೈಯಲ್ಲಿರುವಂಥ ಕಂಟ್ರೋಲ್ ಯೂನಿಟು, ವಿ ವಿ ಪ್ಯಾಟ್ ಯೂನಿಟ್ ಇರ್ಬೋದು, ಬ್ಯಾಲೆಟ್ ಯೂನಿಟ್ಸು ಸಾಮಗ್ರಿಗಳನ್ನು ನೇರವಾಗಿ ಆ ರೂಮ್ನಲ್ಲಿ ತೆಗೆದುಕೊಂಡು ಇರಿಸಬೇಕು. ಇರಿಸ್ಕೊಂಡು ಆ ರೂಮಿನ ಕಿಟಕಿಗಳನ್ನು ನೋಡಬೇಕು, ವಿಂಡೋಸು. ಆ ವಿಂಡೋಸ್ಗಳನ್ನು ಪ್ರಥಮವಾಗಿ ಎಲ್ಲ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ಮೇಲೆ ನೀಟಾಗಿ ಎಲ್ಲ ಸಾಮಗ್ರಿಯನ್ನು ಇಟ್ಟಿದ ಮೇಲೆ ಪೋಲಿಂಗ್ ಸ್ಟಾಫ್ ಆ ಕೋಣೆಯಿಂದ ಹೊರಗಡೆ ಬಂದು ನೀವೇನು ಮಾಡಬೇಕು, ಮುಖವನ್ನು ತೊಳೆದುಕೊಳ್ಳುವಂಥದ್ದು, ಸ್ವಚ್ಛವನ್ನಾಗುವಂಥದ್ದು, ಫ್ರೆಶ್ ಅಪ್ ಆಗಬೇಕು. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿ ಅವೈಲೇಬಲ್ ಆಗಿರುವಂಥ ಒಂದು ಕಪ್ ಟೀಯನ್ನು ಕುಡಿದುಕೊಳ್ಳಿ ಅಥವಾ ಏನಾದರೂ ಲೈಟ್ ಸ್ನ್ಯಾಕ್ಸನ್ನು ಮಾಡಿ. ಸೊ ಲೈಟ್ ಸ್ನ್ಯಾಕ್ಸನ್ನು ಮಾಡಿ ಮುಂದಿನ ಒಂದು ಟೈಮ್ ವೇಸ್ಟ್ ಮಾಡಬಾರ್ದು. ಎಲ್ಲ ಪೋಲಿಂಗ್ ಸ್ಟಾಫನ್ನು ಸೇರಿಕೊಂಡು ನಾವು ನಮ್ಮ ಒಂದು ಏನು ಸಾಮಗ್ರಿಗಳನ್ನು ಇಟ್ಟಿದ್ದೇವೆ, ನಮ್ಮ ಮತಗಟ್ಟೆ ಇದೆ, ಆ ಮತಗಟ್ಟೆಯಲ್ಲಿ ಕೆಳಗಡೆ ಒಂದು ಹಾಸನ್ನು ಹಾಸ್ಕೊಂಡು ಒಂದು ಎಲ್ಲರೂ ಸಿಸ್ಟಮೆಟಿಕ್ಕಾಗಿ ಕುಳಿತುಕೊಂಡು ಈಗ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಕೆಲಸ ಏನಂದರೆ, ನಮಗೆ ಏನು ಎನ್ವಲಪ್ ಕೊಟ್ಟಿದ್ದಾರೆ, ಏನು ಫಾರ್ಮೆಟ್ಸ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಫಸ್ಟ್ ಕೆಲಸ ನೀವೇನು ಮಾಡಬೇಕಂದ್ರೆ, ಯಾವ ಒಂದು ಫಾರ್ಮೆಟನ್ನು ಯಾವ ಎನ್ವಲಪ್ನಲ್ಲಿ ಇಡಬೇಕು. ಎಕ್ಸಾಂಪಲ್ ಆಗಿ ಟೆಂಡರ್ ವೋಟ್ಸ್ ಇದೆ, ಟೆಂಡರ್ ವೋಟಿಗೆ ರಿಲೇಟೆಡ್ ಆಗಿರುವಂಥ ಎನ್ವಲಪ್ ನೋಡಬೇಕು. ಟೆಂಡರ್ ವೋಟ್ ರಿಲೇಟೆಡ್ ಆಗಿರುವಂಥ ಒಂದು ಪೇಪರ್ಸ್ ನೋಡಬೇಕು, ಫಾರ್ಮೆಟ್ಸ್, ಅದನ್ನು ಅಲ್ಲಿ ಇಡಬೇಕು. ಅಂಧ ಮತ್ತು ದುರ್ಬಲ ಅಂತ ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ. ಇಲ್ಲಿ ಎನ್ವಲಪ್ನಲ್ಲಿ ಕೂಡ ಅಂಧ ಮತ್ತು ದುರ್ಬಲದ ಒಂದು ಎನ್ವಲಪ್ ಇರುತ್ತೆ. ಆ ಫಾರ್ಮೆಟನ್ನು ಆ ನಮೂನೆ ತೆಗಿಬೇಕು, ಆ ಎನ್ವಲಪ್ನಲ್ಲಿ ಹಾಕಬೇಕು. ಏನೂ ಬರೀಲಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಎಲ್ಲ ಫಾರ್ಮೆಟ್ಸ್ಗಳು ಅದಕ್ಕೆ ಕೊಟ್ಟಿರುವಂತಹ ಎನ್ವಲಪ್ಸ್ನಲ್ಲಿ ಸೇರಿಸ್ಬೇಕು, ಅಷ್ಟೇ ಕೆಲಸ. ಏನು ಬರೀಲಿಕ್ಕೆ ಹೋಗಬೇಡಿ. ಸೊ ಎಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮಗೆ ಏನು ಚೆಕ್ ಲಿಸ್ಟ್ ಕೊಟ್ಟಿದ್ದಾರೆ, ಏನೆಲ್ಲ ಫಾರ್ಮೆಟ್ಸ್ ಇದೆ, ಆ ಎಲ್ಲ ಫಾರ್ಮೆಟ್ಸು ಆ ನಮೂನೆಗಳು ಆ ಎನ್ವಲಪ್ ಹೋದ್ಮೇಲೆ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ, ಯಾವುದೇ ಒಂದು ಫಾರ್ಮೆಟು ನಿಮಗೆ ಎಕ್ಸ್ಟ್ರಾ ಉಳಿದಿರಬಾರ್ದು. ಈಗ ನಿಮ್ಮ 4 ಜನ ಪೋಲಿಂಗ್ ಸ್ಟಾಫ್ ಮಧ್ಯದಲ್ಲಿ ಎಲ್ಲ ಒಂದು ಎನ್ವಲಪ್ಗಳನ್ನು ಇಟ್ಕೊಂಡು ಬಿಟ್ಟಿರ್ತೀರಿ. ಈಗ ಯಾವುದೇ ಫಾರ್ಮೆಟ್ಸ್ ನಿಮ್ಮ ಹತ್ರ ಇರೋದಿಲ್ಲ. ಈಗ ಪೋಲಿಂಗ್ ಸ್ಟಾಫ್ನವರು ವಿಶೇಷವಾಗಿ PRO ಇರ್ಬೋದು, APR ಇರ್ಬೋದು, ಈ ಚುನಾವಣಾ ಕಾರ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದಿಷ್ಟು ಸ್ಕೆಚ್ ಪೆನ್ಗಳನ್ನು ತೆಗೆದುಕೊಂಡೋಗಿ, ವಿಶೇಷವಾಗಿ ಬ್ಲೂ ಸ್ಕೆಚ್ ಪೆನ್ನು ಮತ್ತು ಬ್ಲ್ಯಾಕ್ ಸ್ಕೆಚ್ ಪೆನ್, ರೆಡ್ ಯೂಸ್ ಮಾಡಬೇಡಿ, ಗ್ರೀನ್ ಯೂಸ್ ಮಾಡಬೇಡಿ, ಬ್ಲೂ ಅಥವಾ ಬ್ಲ್ಯಾಕ್ ಸ್ಕೆಚ್ ಪೆನ್ ನಾರ್ಮಲಾಗಿ ಏನು 2 ರೂಪೀಸ್ 3 ರೂಪೀಸ್ ಸಿಗುತ್ತಲ್ಲ ಅದನ್ನು ತೆಗೆದುಕೊಂಡು ಹೋಗಿ. ಇನ್ನೊಂದು ನಾರ್ಮಲ್ ಕಟ್ ಸ್ಕೆಚ್ ಪೆನ್ ಅಂತ ಸಿಗುತ್ತೆ, 10 ರೂಪೀಸ್ದು, ಮಾರ್ಕರ್ ಅಲ್ಲ, ಪರ್ಮನೆಂಟ್ ಮಾರ್ಕರ್ ಅಲ್ಲ, ಸ್ಕೆಚ್ ಪೆನ್ ದಪ್ಪ ಇರುತ್ತೆ, ಅಂಥದ್ದು ಒಂದು 2 ತೆಗೆದುಕೊಳ್ಳಿ, ಬ್ಲೂ ಅಥವಾ ಬ್ಲ್ಯಾಕ್. ಸೊ ಇದು ನಿಮ್ಮೊಟ್ಟಿಗೆ ಇರಬೇಕು. ಈಗ ಏನು ಮಾಡಿದಿರಿ, ಇಲ್ಲಿವರೆಗೂ ಆ ಫಾರ್ಮೆಟ್ಸನ್ನು ಎನ್ವಲಪ್ನಲ್ಲಿ ಹಾಕಿಟ್ಟಿದ್ದೀರಿ. ಹಾಕಿದ ಮೇಲೆ ಈಗೇನು ಮಾಡಬೇಕಂದ್ರೆ ಒಂದೊಂದು ಎನ್ವಲಪ್ಪನ್ನು ತೆಗೆದುಕೊಳ್ಬೇಕು, ಅದರ ಮೇಲೆ ಬರಿಬೇಕು. ಯಾವುದು ಲೋಕಸಭಾ ಕ್ಷೇತ್ರ ಯಾವುದು, ವಿಧಾನಸಭಾ ಕ್ಷೇತ್ರ ಯಾವುದು, ಮತಗಟ್ಟೆ ಸಂಖ್ಯೆ ಎಷ್ಟು, ಪ್ರತಿಯೊಂದು ಇನ್ಫಾರ್ಮೇಷನ್ಸನ್ನು, ಮತಗಟ್ಟೆಯ ಹೆಸರೇನು, ಪ್ರತಿಯೊಂದು ಎನ್ವಲಪ್ ಮೇಲೆ ಹೆಸರು ಬರೀಬೇಕು. ಆಮೇಲೆ ಎನ್ವಲಪ್ ಒಳಗಡೆ ಏನು ಫಾರ್ಮೆಟ್ ಇರ್ತೀರ ಆ ಫಾರ್ಮೆಟನ್ನು ತೆಗಿಬೇಕು. ಆ ಫಾರ್ಮೆಟ್ನಲ್ಲಿ ಕೂಡ ಆ ಒಂದು ಮಾಹಿತಿಯನ್ನು ಬರಿತಾ ಹೋಗಬೇಕಾಗ್ತದೆ. ಸೊ ಒಂದೊಂದು ಎನ್ವಲಪ್ ಮೇಲೆ ಇನ್ಫಾರ್ಮೇಷನ್ಸನ್ನು ಬರೀಬೇಕು. ಹಾಗೂ ಪ್ರತಿಯೊಂದು ನಮೂನೆಯ ಕೆಳಗಡೆ PRO ಅವರ ಸಿಗ್ನೇಚರ್ ಮತ್ತು ಸೀಲನ್ನು ಹಾಕಿಸಿ. ಸರ್ ಇನ್ಫಾರ್ಮೇಷನ್ಸ್ ಎಲ್ಲ ನಾಳೆ ಬರುತ್ತಲ್ಲ, ಇರ್ಬೋದು, ಸೀಲ್ ಸಿಗ್ನೇಚರ್ ಹಾಕಿಸಿ. ಇನ್ಫಾರ್ಮೇಷನ್ ಇದ್ದರೆ ನಾಳೆಗೆ ಡೈರೆಕ್ಟಾಗಿ ಫಿಲ್ ಮಾಡ್ತೀರಿ, ಇಲ್ಲ ಅಂದರೆ ನಿಲ್ ಅಂತ ಹಾಕಲಿಕ್ಕೆ ಬರ್ತದೆ. ನೆಕ್ಸ್ಟ್ ಡೇ ಏನಾಗುತ್ತೆ, PRO ಅವರ ಸಿಗ್ನೇಚರ್ ಮಾಡಲಿಕ್ಕೆ 1 ಅವರ್ ಆಗುತ್ತೆ ಅದು. ಸೊ ಪ್ರತಿಯೊಂದು ಫಾರ್ಮೆಟ್ ಮೇಲೆ PRO ಸಿಗ್ನೇಚರನ್ನು ಮಾಡಿಸಿ, ಜೊತೆಯಲ್ಲಿ ಪ್ರತಿಯೊಂದು ಎನ್ವಲಪ್ ಮೇಲೆ ನಮ್ಮ ಮತಗಟ್ಟೆ ಸಂಖ್ಯೆಯ ಒಂದು ಸೀಲ್ ಇರ್ತದೆ, ರಬ್ಬರ್ ಸೀಲನ್ನು ಎಲ್ಲ ಹಾಕಿ, ಮತ್ತು ಸಿಗ್ನೇಚರ್ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಎಲ್ಲ ಕಡೆ ಸಿಗ್ನೇಚರ್ಸು ಇನ್ಫಾರ್ಮೇಷನ್ಸು ಕಂಪ್ಲೀಟ್ ಮಾಡಿ ಇಡಿ. ಇದಾದಮೇಲೆ PRO ಅವರು ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಕೆಲಸ ಏನಂದರೆ, ನೀವು ಈ ಚುನಾವಣಾ ಕಾರ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಮನೆಯಿಂದಲೇ ನಾಲ್ಕು ದೊಡ್ಡ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಬೇಕು. 4 ದೊಡ್ಡ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತೆಗೆದುಕೊಂಡು ನಿಮ್ಮಲ್ಲಿ ಶಾಸನಬದ್ಧವಲ್ಲದ ಮತ್ತು ಇತರ ಲಕೋಟೆ ಇರ್ಬೋದು. ಸೊ ಈ ರೀತಿ ಏನು ಬೇರೆ ಇದೆ ಅವುಗಳನ್ನು ಏನು ಮಾಡಬೇಕು, ಒಂದೊಂದು ಕ್ಯಾರಿ ಬ್ಯಾಗ್ನಲ್ಲಿ ಆವಾಗಲೇ ಸಪ್ರೇಟ್ ಮಾಡಬೇಕು. ಬಿಫೋರ್ ಎಲೆಕ್ಷನ್ನೇ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಒಂದು ಓಪನ್ ಆಗಿ ಕೊಡುವಂಥದ್ದು, ಶಾಸನಬದ್ಧವಲ್ಲದ್ದು, ಈ ಥರದ್ದು ಏನು 4 ಇರುತ್ತೆ. ಆ 4 ಭಾಗಗಳನ್ನು ಬೇರೆ ಕ್ಯಾರಿ ಬ್ಯಾಗ್ನಲ್ಲಿ ಇಟ್ಕೊಂಡು ಅದ್ರ ಮೇಲೆ ದಪ್ಪ ಒಂದು ಪರ್ಮನೆಂಟ್ ಮಾರ್ಕರ್ಲಿಂದ ಬರಿಬೇಕು. ಏನು ತೆರೆದ ಕೊಡುವಂತಹ ಒಂದು ನಮೂನೆಗಳು, ಶಾಸನಬದ್ಧ ನಮೂನೆಗಳು, ಶಾಸನಬದ್ಧವಲ್ಲದ್ದು. ಸೊ ಈ ರೀತಿ ಬರೆದು ಅಲ್ಲೇ ರೆಡಿಯಾಗಿ ಇಟ್ಕೊಂಡ್ಬಿಡಬೇಕು. ಇಷ್ಟು ಹಿಂದಿನ ದಿನ ನೀವು ರೆಡಿ ಮಾಡ್ಕೋಬೇಕು. ಇಷ್ಟು ದಿನ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಪೊಲೀಸ್ ಸ್ಟಾಫು ಮತ್ತೊಂದಿಷ್ಟು ಟೀಯನ್ನು ಕೂಡಿಕೊಂಡು ನಿಮ್ಮ ಒಂದು ಮತಗಟ್ಟೆಯನ್ನು ರೆಡಿ ಮಾಡಬೇಕು.
ಸೊ ಮತಗಟ್ಟೆಯಲ್ಲಿ ಎಲ್ಲಿ ಕಂಪಾರ್ಟ್ಮೆಂಟನ್ನು ಹಾಕಬೇಕಾಗಿದೆ, ಯಾವ ರೀತಿ ಕಂಪಾರ್ಟ್ಮೆಂಟ್ ಹಾಕಬೇಕು, ಯಾವ ರೀತಿ ಕಾರ್ಡ್ಬೋರ್ಡ್ಗಳನ್ನು ಹಾಕಬೇಕು, ಆಮೇಲೆ ಎಲ್ಲಿ ನಿಮ್ಮ ಕಂಟ್ರೋಲ್ ಯೂನಿಟ್ ಇರ್ತದೆ, ಕಂಪಾರ್ಟ್ಮೆಂಟಲ್ಲಿ ಬ್ಯಾಲೆಟ್ ಯೂನಿಟ್ ಯಾವ ರೀತಿ ಇರಿಸಬೇಕು, ಸೊ ಅದಕ್ಕೆ ಸಂಬಂಧಿಸಿದ ಹಿಂದೆ ಯಾವುದಾದ್ರೂ ವಿಂಡೋಸ್ ಇದೆಯಾ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ಆ ಮತಗಟ್ಟೆಯ ಒಳಗಡೆ ಏನಾದರೂ ರಾಜಕೀಯ ಪಕ್ಷದ ಚಿಹ್ನೆಗಳಿವೆಯೇ, ಅಥವಾ ಆ ಮತಗಟ್ಟೆಯ ಹೊರಗಡೆ ಆ ಶಾಲೆಯ ಆವರಣದಲ್ಲಿ ಏನಾದರೂ ಒಂದು ರಾಜಕೀಯ ಪಕ್ಷಗಳ ಚಿಹ್ನೆ ಇದೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅದನ್ನು ಇದ್ದರೆ ಅದರ ಮೇಲೆ ಪೇಪರ್ಗಳನ್ನು ಅಂಟಿಸಿ ಯಾವುದೇ ರೀತಿಯ ಪಕ್ಷದ ಚಿಹ್ನೆಗಳು ಕಾಣದಂತೆ ಮಾಡ್ಕೊಳ್ಳಿ. ಮತಗಟ್ಟೆಯನ್ನು ರೆಡಿ ಮಾಡ್ಕೊಳ್ಳಿ. ಎಲ್ಲಿ PRO ಕುಂದಿರಬೇಕು, ಎಲ್ಲಿ APRO ಕುಂದಿರಬೇಕು, ಎಲ್ಲಿ ಪೋಲಿಂಗ್ 2 ಕುಂದಿರಬೇಕು, ಎಲ್ಲಿ ಪೋಲಿಂಗ್ 3 ಕುಂದಿರಬೇಕು, ಆಮೇಲೆ ಪೋಲಿಂಗ್ ಏಜೆಂಟ್ಸ್ ಬಂದಾಗ ಅವರಿಗೆ ಎಲ್ಲಿ ಕುಂದಿರಿಸಬೇಕು. ಸೊ ಇಷ್ಟು ನಿಮಗೆ ಒಂದು ಸಿಸ್ಟಮೆಟಿಕ್ ಆಗಿರುವಂಥ ಒಂದು ಮತಗಟ್ಟೆಯನ್ನು ರೆಡಿ ಮಾಡ್ಕೋಬೇಕು. ಸೊ ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಆಗ್ತದೆ ಅಂದರೆ, ಅಲ್ಲಿ ಒಂದು D ಗ್ರೂಪ್ ಅವರಿಗೆ ಮಾತಾಡಿ ನೀವೇನು ಮಾಡಬೇಕು ಅಂದರೆ, ಆ ಪೋಲಿಂಗ್ ಏಜೆಂಟ್ಸ್ ಏನಾದರೂ ಬರ್ತಾ ಇದ್ದರೆ ಅವರಿಗೆ ಮಾಹಿತಿ ಕಳಿಸಿ ಆ ಪೋಲಿಂಗ್ ಏಜೆಂಟ್ರವರ ಹತ್ರ ಆ ನೇಮಕಾತಿ ಪತ್ರಗಳನ್ನು ತೆಗೆದುಕೊಂಡು ಅವರಿಗೆ ಪಾಸನ್ನು ಬರೆಯುವಂಥ ಕೆಲಸವನ್ನು ಕೂಡ ಆವಾಗಲೇ ಮಾಡ್ಕೋಬೇಕು. ಈ ರೀತಿ ಪಾಸನ್ನು ಬರೆದ್ರೆ ನೆಕ್ಸ್ಟ್ ಡೇ ನಿಮಗೆ ಭಾಳಷ್ಟು ಸಮಯಾವಕಾಶ ಅಲ್ಲಿ ಉಳಿತದೆ. ಸೊ ಅದನ್ನೆಲ್ಲ ಮಾಡಿರ್ತೀರಿ. ಸೊ ಆಮೇಲೆ ಹೊರಗಡೆ ಬಂದು ಎಲ್ಲಿ ನಿಮಗೆ ಆ ಒಂದು ಚುನಾವಣೆ ಕಾರ್ಯಕ್ಕೆ ಒಂದು ತನ್ನದಾಗಿರುವಂಥ ಇಷ್ಟೇ ಮೀಟ್ರ್ ಒಳಗಡೆ ಒಂದು ಸುಣ್ಣದ ಒಂದು ಎಳೆಯನ್ನು ಎಳಿಬೇಕಾಗ್ತದೆ, ಅದನ್ನು ನೀವು ಎಳಿಸಬೇಕಾಗ್ತದೆ. ಆಮೇಲೆ ಅದಕ್ಕೆ ಒಂದು ಚುನಾವಣೆಗೆ ಸಂಬಂಧಿಸಿದ ಮಾಹಿತಿಗಳು ಏನೆಲ್ಲ ಐಡೆಂಟಿ ಕಾರ್ಡ್ಸ್ ಇದೆ, ಏನೆಲ್ಲ ಒಂದು ಗುರುತಿನ ಚೀಟಿಗಳನ್ನು ತರಬಹುದು, ಆಯೋಗ ಕೊಟ್ಟಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ಅಂಟಿಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇಷ್ಟೊಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಮತಗಟ್ಟೆ ಸಿಬ್ಬಂದಿ ಊಟವನ್ನು ಮಾಡಿ ನೆಮ್ಮದಿಯಿಂದ ಮತಗಟ್ಟೆಯಲ್ಲೇ ಮಲಗಬೇಕು. ಸರ್ ಬೇಸಿಗೆ ಇದೆ, ನಾನು ಬೇರೆ ಕೋಣೆಯಲ್ಲಿ ಮಲಗ್ತೇನೆ, ಮತ್ತೊಂದು ಕಡೆ ಮಲಗ್ತೇನೆ ಅಂತಲ್ಲ, ನಾವು ನಮ್ಮ ಚುನಾವಣೆ ಸಾಮಗ್ರಿಯೊಂದಿಗೆ ಮಲಗಬೇಕಾಗ್ತದೆ. ಸರ್ ಇದು ಒನ್ ಡೇ ಏನಿದೆ CM ಇದ್ದ ಹಾಗೆ, ಒಂದು ದಿನದ ರಾಜನಿದ್ದ ಹಾಗೆ ನಾವು ಕೆಲಸವನ್ನು ಮಾಡಬೇಕಾಗತ್ತೆ, ತೊಂದರೆಯನ್ನು ಫೇಸ್ ಮಾಡಬೇಕಾಗತ್ತೆ, ಆ ಮತಗಟ್ಟೆಯಲ್ಲೇ ಮಲಗಬೇಕು. ಸೊ ಇದಾದ ಮೇಲೆ ನೀವು ಮುಂಜಾನೆ ನೆಕ್ಸ್ಟ್ ಮುಂಜಾನೆ ನೀವು ಅಲಾರಾಮನ್ನು ಇಟ್ಕೋಬೇಕು ಮೊಬೈಲ್ನಲ್ಲಿ. ಮುಂಜಾನೆ ನೀವು 4 ಗಂಟೆಗೆ ಏಳಬೇಕು. 4 ಗಂಟೆಗೆ ಎದ್ದು ನಿಮ್ಮ ಒಂದು ಎಲ್ಲ ಫ್ರೆಶಪ್ಪನ್ನು ಆಗಿ ಸ್ನಾನವನ್ನು ಮಾಡಿ ಎಲ್ಲವನ್ನು ಮಾಡಿ ನೀವು ನಿಮ್ಮ ಒಂದು ಮಾಕ್ ಪೋಲಿಗೆ ರೆಡಿ ಆಗಬೇಕು. ಸೊ ಹಿಂದಿನ ದಿನವೇ ನೀವು ನಿಮ್ಮ ಪೋಲಿಂಗ್ ಏಜೆಂಟ್ಸ್ ಇರ್ಬೋದು ಈ ಥರಕ್ಕೆ ಮಾಹಿತಿಯನ್ನು ಕೊಡಿ. ಸೊ ಅವರು ಬಂದಾಗ ನೀವು ನಿಮ್ಮ ನಿಗದಿತ ಸಮಯಕ್ಕೆ ಮಾಕ್ ಪೋಲ್ ರೆಡಿ ಮಾಡಬೇಕು. ಮಾಕ್ ಪೋಲಲ್ಲಿ ನಿಮಗೆ ಎಲ್ಲಿ ಎಡವುತ್ತೀರಿ ಒಂದೇ ಪಾಯಿಂಟ್ ಹೇಳ್ತೇನೆ ನಾನು, ನೀವು ಎಲ್ಲೂ ಎಡುವುದಿಲ್ಲ, ಒಂದು ಪಾಯಿಂಟ್ ಇದೆ. ಈ ಒಂದು ಪಾಯಿಂಟಲ್ಲಿ ನೀವು ಎಡುತ್ತೀರಿ. ಎಲ್ಲಿ ಅಂದರೆ ಇಲ್ಲಿ ನೀವು ನಿಮ್ಮ ಒಂದು BVS ಅಂತ ಹೇಳ್ತೇವೆ, ಬ್ಯಾಲೆಟ್ ಯೂನಿಟು, VVPAT ಮತ್ತು BVC. ಸಿ ಅಂದರೆ ಕಂಟ್ರೋಲ್ ಯೂನಿಟು. ಇಲ್ಲಿ ನಿಮ್ಮ ಒಂದು ಏನಿರುತ್ತೆ, ಇಲ್ಲಿ ನಿಮ್ಮ ಒಂದು ಕಂಟ್ರೋಲ್ ಯೂನಿಟು, ನಿಮ್ಮ ಒಂದು VVPATಗೆ ನೀವು ಕೇಬಲನ್ನು ಏನು ಕನೆಕ್ಟ್ ಮಾಡ್ತಿರ್ತೀರಿ, ಅಲ್ಲಿ ಬ್ಲ್ಯಾಕ್ ಮತ್ತು ರೆಡ್ ಬಟನ್ಸ್ ಸೈಡ್ಸ್ ಇರುತ್ತೆ. ನೀವು ಆ ಒಂದು ಕೇಬಲನ್ನು ಹಚ್ಚುವಾಗ ಕೇಬಲನ್ನು ಹಿಡ್ಕೊಂಡು ಪುಷ್ ಮಾಡಿ, ಆ 2 ಬಟನ್ಗಳನ್ನು ಈ ರೀತಿ ಪ್ರೆಸ್ ಮಾಡಬೇಡಿ. ಈ ರೀತಿ ಪ್ರೆಸ್ ಮಾಡಿ ನೀವೇನಾದರೂ ಅಲ್ಲಿ ನೀವು VVPATಗೆ ಕನೆಕ್ಟ್ ಮಾಡಿದರೆ ನಿಮಗೆ ಎರರ್ ಬರ್ತದೆ. ವೈರನ್ನು ಹಿಡ್ಕೊಂಡು ಲೈಟಾಗಿ ಈ ರೀತಿ ಪುಷ್ ಮಾಡಿ, ಆಗ ನಿಮಗೆ ಒಂದು ಕಟ್ ಅಂತ ಒಂದು ಸೌಂಡ್ ಬರ್ತದೆ. ಆ ರೀತಿ ಸೌಂಡ್ ಬರಬೇಕದು. ನೀವು ಏನಾದರೂ ಹಿಂದಿಂದು ಲಾಕ್ ಈ ರೀತಿ ಪ್ರೆಸ್ ಮಾಡಿ ನೀವೇನಾದರೂ ಅದನ್ನು ಕೇಬಲ್ ಹಚ್ಚಿದರೆ ಕನೆಕ್ಟ್ ಆಗ್ತದೆ, ಮುಂದೆ ನಿಮಗೆ ಎರರ್ ಬರ್ತದೆ, ಮಾಕ್ ಪೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆ ಕ್ಲಿಪ್ ಏನಿದೆ ಅದನ್ನು ರಿಮೂವ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಕೇಬಲ್ VVPATಯಿಂದ ರಿಮೂವ್ ಮಾಡಲಿಕ್ಕೆ, ಪ್ರೆಸ್ ಮಾಡಿ ರಿಮೂವ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹೊರತು ಅದನ್ನು ಹಚ್ಚಲಿಕ್ಕೆ ಕೊಟ್ಟಿದ್ದಿಲ್ಲ. ಅದಕ್ಕಾಗಿ ನೀವು ಹಚ್ಚುವಾಗ ಕೇಬಲನ್ನು ಹಿಡ್ಕೊಂಡು ಕರೆಕ್ಟಾಗಿ ಆ ಕೇಬಲನ್ನು ಹಚ್ಚುವಂಥ ಸ್ಥಳಕ್ಕೆ ಹಚ್ಚಿ ಪುಷ್ ಮಾಡಿದರೆ ಸಾಕು, ಅದು ಲಾಕ್ ಆಗುತ್ತೆ. ಇದು ಕೀ ಇಂಪಾರ್ಟೆಂಟ್. ಲಾಸ್ಟ್ ಎಲೆಕ್ಷನ್ಸ್ನಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಭಾಳಷ್ಟು ಮತಗಟ್ಟೆಯಲ್ಲಿ ಎಲೆಕ್ಷನ್ಸ್ ಕನೆಕ್ಷನ್ ಎರರ್ಸ್ ಬಂದಿದ್ದು ಇದೆ. ಕ್ಲಿಪ್ಪನ್ನು ಹಿಡ್ಕೊಂಡು ಪ್ರೆಸ್ ಮಾಡ್ತಾರೆ, ಅದು ಎರರ್ ಬರುತ್ತದು. ಸೊ ಕ್ಲಿಪ್ ಹಿಡಿಬೇಡಿ, ಕೇಬಲ್ ಹಿಡ್ಕೊಂಡು ಪ್ರೆಸ್ ಮಾಡಿ, ಇಷ್ಟ ಈಸಿ. ಸೊ ಈ ರೀತಿ ನೀವು ಕನೆಕ್ಷನ್ಸನ್ನು ಕೊಟ್ಟ ಮೇಲೆ ಪ್ರತಿಯೊಂದು ಏನು ಕ್ಯಾಂಡಿಡೇಟ್ ಇರ್ತಾರೆ ಪ್ರತಿಯೊಬ್ಬ ಕ್ಯಾಂಡಿಡೇಟಿಗೂ ಕೂಡ 2 ವೋಟ್ಗಳನ್ನು ಹಾಕಿ ನೀವೇನು ಮಾಡಬೇಕಾಗುತ್ತೆ, ಮಾಕ್ ಪೋಲ್ ಆಸ್ ಪರ್ ದ ಪ್ರೊಸೀಜರ್ ನೀವು ಕಂಟಿನ್ಯೂವನ್ನು ಮಾಡಿದ ಮೇಲೆ ನೀವು ಎಲ್ಲವನ್ನು ನೋಡ್ತಿರ್ತಾರೆ. ಅದನ್ನು ನೋಡಿದ ಮೇಲೆ ನಿಮ್ಮ ಒಂದು ಏನಿದೆ CRC CB ಅದೇನಿದೆ ಕ್ಲಿಯರ್ ಮಾಡಬೇಕು. ಎಲ್ಲವನ್ನು ಕ್ಲಿಯರ್ ಮಾಡಿ ಎಲ್ಲ ಒಂದು ಏನು ಪ್ರೊಸೀಜರ್ ಇದೆ ಎಲ್ಲ ಕಂಟ್ರೋಲ್ ಯೂನಿಟನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಕ್ಲೋಸ್ ಮಾಡಿದ ಮೇಲೆ ರಿಸಲ್ಟ್ ನೋಡಿ, ಮತ್ತೆ ಕ್ಲಿಯರ್ ಮಾಡಿ, ಆಮೇಲೆ ಎಲ್ಲ ತೋರಿಸಿ ಇಲ್ಲಿ ಯಾವುದೇ ರೀತಿಯ ಒಂದು ವೋಟುಗಳು ಇಲ್ಲ ಅಂತ ದೃಢಪಡಿಸಿದ ನಂತರ VVPATನೆಲ್ಲ ಕ್ಲೀನ್ ಮಾಡಿ, ಅದು ಒಂದು ಏನು ಮಾಕ್ ಪೋಲ್ ಮಾಡಿರುವಂಥ ಸ್ಲಿಪ್ಸನ್ನು ತೆಗೆದುಕೊಂಡು ಅದಕ್ಕೆ ಕೊಟ್ಟಿರುವಂಥ ಒಂದು ಎನ್ವಲಪ್ ಇರ್ತದೆ, ಆ ಬ್ಲ್ಯಾಕ್ ಎನ್ವಲಪ್, ಅದರಲ್ಲಿ ಸ್ಲಿಪ್ಸನ್ನು ಹಾಕಿ ಪಿಂಕ್ ಸೀಲನ್ನು ಹಾಕಿ ಇಟ್ಬಿಡಿ. ಮಾಕ್ ಪೋಲ್ ಕ್ಲಿಯರ್ ಆಗುತ್ತೆ. ಎಸ್, ನಾವು
ರಿಯಲ್ ಎಲೆಕ್ಷನ್ ಸ್ಟಾರ್ಟೆಡ್. ಸೊ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ. ಈಗ ನಿಮ್ಮ ಒಂದು ಪೊಲೀಸ್ ಸಿಬ್ಬಂದಿಯ ಸಹಾಯದಿಂದ ಒಬ್ಬೊಬ್ಬರಿಗೆ ಆ ಒಂದು ಮತಗಟ್ಟೆಯಲ್ಲಿ ಬರಲಿಕ್ಕೆ ಅವಕಾಶವನ್ನು ಕೊಡಿ. ಈಗ ಇಲ್ಲಿ ಒಂದು ಏನಾಗ್ತದೆ ಅಂದರೆ ಪ್ರೊಸೆಸ್ ಆಗುತ್ತೆ. ಸೊ ವೋಟರ್ಸ್ ಬರ್ತಾರೆ, ಒಂದು ಶಾರ್ಟಾಗಿ ಹೇಳಿರ್ತೀನಿ. ವೋಟರ್ಸ್ ಬರ್ತಾರೆ, ವೋಟರ್ಸ್ ಬಂದ ಕೂಡಲೇ APRO ಅವರನ್ನು ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿ ಕಾರ್ಡ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ಗಂಡು ಹೆಣ್ಣಂತ ಟಿಕ್ಕನ್ನು ಮಾಡಿಕೊಂಡು ಪೋಲಿಂಗ್ 2ನಲ್ಲಿ ಕಳಿಸ್ತಾರೆ. ಪೋಲಿಂಗ್ 2ನವರು ತಮ್ಮ ಒಂದು 17A ರಿಜಿಸ್ಟರ್ನಲ್ಲಿ ಅವರ ಹೆಸರನ್ನು ಬರೀತಾರೆ. ಎಲ್ಲ ಒಂದು ಸೀರಿಯಲ್ ನಂಬರ್, ಭಾಗ ನಂಬರ್ಗಳನ್ನೆಲ್ಲ ಬರೆದುಕೊಂಡು ಅವರ ಸಿಗ್ನೇಚರ್ ತೆಗೆದುಕೊಳ್ತಾರೆ. ಅವರ ಐಡೆಂಟಿ ಕಾರ್ಡಿನ ಕೊನೆಯ 4 ನಂಬರ್ ಬರ್ತಾರೆ. ಅದು ಎಪಿ ಕಾರ್ಡ್ ಏನಾದರೂ ತಂದಿದ್ದರೆ ಎಪಿಕ್ ಅಂತ ಬರೆದು 4 ನಂಬರ್ಸನ್ನು ಬರೆದು ಸಿಗ್ನೇಚರ್ ತಗೋತಾರೆ. ಜೊತೆಯಲ್ಲಿ ಒಂದು ಸ್ಲಿಪ್ಪನ್ನು ಬರೆದು ಕೊಡ್ತಾರೆ ಅವರಿಗೆ. ಜೊತೆಯಲ್ಲಿ ಒಂದು ಇಂಕನ್ನು ಕೂಡ ಹಚ್ತಾರೆ. ಸೊ ಅದಾದ ನಂತರ ಆ ಒಬ್ಬ ವೋಟರು 3ನೇ ಒಂದು ಪೋಲಿಂಗ್ ಆಫೀಸರ್ಸ್ ಹೋಗ್ತಾನೆ. ಪೋಲಿಂಗ್ ಆಫೀಸರ್ಸ್ ಅವರು ಆ ಒಂದು ಸ್ಲಿಪ್ಪನ್ನು ಕಲೆಕ್ಟ್ ಮಾಡಿ ಇಂಕನ್ನು ಪರೀಕ್ಷೆ ಮಾಡಿ ಒಂದು ಬ್ಯಾಲೆಟನ್ನು ಅವರು ಕೊಡ್ತಾರೆ. ಸೊ ಇಷ್ಟು ಒಂದು ಪ್ರೊಸೆಸ್ ಆಗುತ್ತೆ. ಸೊ ಆದ್ಮೇಲೆ ಈ ರೀತಿ ಏನಾಗುತ್ತೆ ಅಂದರೆ ವೋಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ವೋಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದ ಕೂಡಲೇ PRO ಅವರು ಏನು ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ವೋಟಿಂಗ್ ಪ್ರೊಸೆಸನ್ನು ಅಬ್ಸರ್ವೇಷನ್ ಮಾಡಬೇಕು. ಪೋಲಿಂಗ್ ಏಜೆಂಟ್ಸ್ ಅವರನ್ನು ಅಬ್ಸರ್ವೇಷನ್ ಮಾಡಬೇಕು. ಕಂಪ್ಲೀಟ್ ಆಗಿರುವಂಥ ಅಬ್ಸರ್ವೇಷನ್ ಮಾಡ್ತಾ ಈಗ PRO ಅವರು ಈ ಒಂದು ಡಾಕ್ಯುಮೆಂಟೇಷನ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕು. ಅಂದರೆ ಈಗಾಗಲೇ ಏನು ಮಾಕ್ ಪೋಲ್ ಕಂಪ್ಲೀಟ್ ಆಗಿದೆ, ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಫಿಲಪ್ ಮಾಡುವಂಥದ್ದು. ಜೊತೆಯಲ್ಲಿ PRO ಡೈರಿ, PRO ಡಿಕ್ಲರೇಷನ್ಸು ಮತ್ತು 17C ಇನಿಷಿಯಲ್ ಒಂದು ಪಾರ್ಟ್ನಲ್ಲಿ ಇಲ್ಲಿವರೆಗೆ ಆಗಿರುವಂಥ ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ. ಸೊ ಆತ್ಮೀಯರು ಇಲ್ಲಿ ಏನು ಮಾಡಬೇಕಾಗತ್ತೆ, PRO ಅವರು ಆ ಒಂದು ಮಾಹಿತಿಯನ್ನು ಫಿಲಪ್ ಮಾಡ್ತಾ ಹೋಗಬೇಕಾಗತ್ತೆ. ಈಗ PRO ಅವರ ಒಂದು ಕೆಲಸ ಕೂಡ ಅಷ್ಟೇ ಇಂಪಾರ್ಟೆಂಟು. ಅವರು ಏನು ಹಿಂದಿನ ದಿನ ಏನು 4 ಲಕೋಟೆಗಳನ್ನು ಮಾಡಿರ್ತಾರೆ, 4 ಕ್ಯಾರಿ ಬ್ಯಾಗ್ಗಳನ್ನು ಮಾಡಿರ್ತಾರೆ. ಪ್ರತಿಯೊಂದು ಒಂದು ಕ್ಯಾರಿ ಬ್ಯಾಗ್ನಲ್ಲಿರುವಂಥ ಲಕೋಟೆಯನ್ನು ತೆಗೆದು ಅದಕ್ಕೆ ಸಂಬಂಧಿಸಿರುವಂಥ ಮಾಹಿತಿಯನ್ನು ಎಂಟ್ರಿ ಮಾಡಿ ಅದನ್ನು ಫೈನಲೈಸ್ ಮಾಡ್ತಾ ಸಾಗಬೇಕಾಗ್ತದೆ. ಸೊ ಎಟ್ ದ ಎಂಡ್ ಈವ್ನಿಂಗ್ವರೆಗೆ ಏನು ಒಂದು ವೋಟಿಂಗ್ ಎಂಡ್ ಆಗಲಿಕ್ಕೆ ಬರ್ತಾ ಇರುತ್ತೆ. ಸೊ ಅಲ್ಲಿವರೆಗೆ ಏನು ಮಾಡಬೇಕಾಗತ್ತೆ, PRO ಅವರವರು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಡಾಕ್ಯುಮೆಂಟೇಷನ್ ವರ್ಕನ್ನು ಕಂಪ್ಲೀಟನ್ನು ಮಾಡಬೇಕು. ನೀವು ಎಷ್ಟೇ ಡಾಕ್ಯುಮೆಂಟೇಷನ್ ವರ್ಕ್ ಕಂಪ್ಲೀಟ್ ಮಾಡಿದರೂ ಕೂಡ ವೋಟಿಂಗ್ ಕಂಪ್ಲೀಟ್ ಆದಮೇಲೆ ಸಾಕಷ್ಟು ಕೆಲಸ ಇರ್ತದೆ. ಯಾಕಂದರೆ ಟೋಟಲ್ ವೋಟರ್ ಎಷ್ಟಾಯಿತು, ಹೆಣ್ಣು ಎಷ್ಟು, ಗಂಡು ಎಷ್ಟು, ಟೋಟಲ್ ಎಷ್ಟು, ಈ ಒಂದು ಫಿಗರ್ ಸಿಕ್ಕಾಗ ಮಾತ್ರ ಅಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಆಗಿರುವಂಥ ಫಾರ್ಮೆಟ್ಸ್ ಕಂಪ್ಲೀಟ್ ಆಗ್ತದೆ. ಆದರೂ ಕೂಡ ಮ್ಯಾಕ್ಸಿಮಮ್ PRO ಅವರವರು ಈ ಚುನಾವಣಾ ಪ್ರೊಸೆಸನ್ನು ಅಬ್ಸರ್ವೇಷನ್ ಮಾಡಬೇಕು. ಫೇರ್ ಎಲೆಕ್ಷನ್ಸ್ ಆಗುವ ಹಾಗೆ ನೋಡ್ಕೊಳ್ಬೇಕು. ಜೊತೆಯಲ್ಲಿ ಡಾಕ್ಯುಮೆಂಟೇಷನ್ ಪ್ರೊಸೆಸನ್ನು ಮಾಡಬೇಕು. ಸೊ ಆಯಿತು, ವೋಟಿಂಗ್ ಪ್ರೊಸೆಸ್ಸಿನ ಸಮಯ ಮುಗಿದ ನಂತರ ಈಗ ಆ ಒಂದು ಮತಗಟ್ಟೆಗೆ ಒಂದು ರೂಮನ್ನು ಕ್ಲೋಸ್ ಮಾಡಿ ಒಂದು ಏಜೆಂಟ್ಗಳ ಸಮ್ಮುಖದಲ್ಲಿ ಅಲ್ಲೇನು ಮಾಡಬೇಕಾಗತ್ತೆ, ಪ್ರಥಮವಾಗಿ EVM ಮಷಿನ್ಸ್ಗಳನ್ನು ಸೀಲ್ ಮಾಡಬೇಕು. ಕಂಟ್ರೋಲ್ ಯೂನಿಟ್ ಇರ್ಬೋದು, VVPATs ಇರ್ಬೋದು, ಬ್ಯಾಲೆಟ್ ಯೂನಿಟ್ಸ್ಗಳನ್ನು ನೀಟಾಗಿ ಸೀಲ್ ಮಾಡಬೇಕು. ಅದಕ್ಕೆ ಅಡ್ರೆಸ್ ಟ್ಯಾಗನ್ನು ಹಾಕಬೇಕು. ನೀಟಾಗಿ ಸೀಲ್ ಮಾಡಿದ ಮೇಲೆ ನೆಕ್ಸ್ಟ್ ಎಲ್ಲರೂ ಕುಳಿತುಕೊಂಡು ಆ ಡಾಕ್ಯುಮೆಂಟ್ಸ್ಗಳನ್ನು ಫೈನಲ್ ಮಾಡಬೇಕು. ಏನೆಲ್ಲ ಫಾರ್ಮೆಟ್ಸ್ ಇದೆ ಪ್ರತಿಯೊಂದು, ವಿಶೇಷವಾಗಿ 17C ಫಾರ್ಮೆಟನ್ನು ಸಾಕಷ್ಟು ಪ್ರತಿಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ 17C ಫಾರ್ಮೆಟ್ಸು ಸಾಕಷ್ಟು ಡಿಮೆಸ್ಟಿಕ್ ಸೆಂಟರ್ನಲ್ಲಿ ಕೇಳ್ತಾರೆ. ಜೊತೆಯಲ್ಲಿ ಪ್ರತಿಯೊಬ್ಬ ಏಜೆಂಟ್ಸ್ಗೂ ಕೊಡಬೇಕಾಗ್ತದೆ. ಸಾಕಷ್ಟು ಪ್ರಮಾಣದಲ್ಲಿ 17Cಯನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಸರ್, ಈ ರೀತಿ ಒಂದು ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಆದ ನಂತರ ನಿಮಗೆ ಸಂಬಂಧಿಸಿರುವಂಥ ಒಂದು ವಾಹನ ಬರ್ತದೆ. ಸೊ ಆ ವಾಹನದಲ್ಲಿ EVM ಮಷಿನ್ಸು ಡಾಕ್ಯುಮೆಂಟೇಷನ್ಸನ್ನು ಇಟ್ಕೊಂಡು ನಿಮ್ಮ 4 ಜನ ಪೋಲಿಂಗ್ ಸ್ಟಾಫ್ ಏನಿದ್ದೀರಿ ಅದನ್ನು ನೀವೇನು ಮಾಡಬೇಕು, ಆ ವಾಹನವನ್ನು ಹತ್ತಬೇಕು. ಸಾಮಾನ್ಯವಾಗಿ ನಿಮ್ಮ ಒಂದು ಚುನಾವಣೆಗೆ ಡಿಮಾಸ್ಟಿಂಗ್ ಸೆಂಟರ್ಗೆ ಬರಲಿಕ್ಕೆ ನಿಮಗೆ 9:30, 10, 10:30, 10:30, 11ವರೆಗೆ ಹೋಗುತ್ತೆ ಟೈಮ್. ದೂರದ ಇದ್ದಲ್ಲಿ 10 ಅಬೋವ್ ಆಗ್ತಾ ಇರುತ್ತೆ. ಸೊ ಅಲ್ಲಿಗೆ ಬಂದು ಕೂಡಲೇ ಒಂದು ರಿಕ್ವೆಸ್ಟ್ ಏನಂದರೆ, ಇದು 1 ಡೇ ವರ್ಕ್ ಇರೋದ್ರಿಂದ ಯಾವುದೇ ಪೋಲಿಂಗ್ ಸ್ಟಾಫು ಬೇರೆ ಯಾವುದೇ ಕಾರಣಗಳನ್ನು ಹೇಳದೆ ಡಿಮಸ್ಟಿಂಗ್ ಪ್ರೊಸೆಸ್ ಆಗುವವರೆಗೆ ಅವ್ರ ಜೊತೆ ಇರಬೇಕು. ಅದನ್ನು ಹೊರತುಪಡಿಸಿ ಸರ್ ನಮಗೆ ಹೋಗೋದಿದೆ ಅಂತ PRO ಅವರನ್ನು, APRO ಅವರನ್ನು ಏಕಾಂಗಿಯಾಗಿ ಬಿಟ್ಕೊಂಡು ಹೋಗಬಾರ್ದು. ಅದು ಮಹಿಳೆಯರಿರ್ಬೋದು, ಅದು ಪುರುಷರಾಗಿರ್ಬೋದು. ಡಿಮಸ್ಟಿಂಗ್ ಕಂಪ್ಲೀಟ್ ಆಗುವವರೆಗೆ ನೀವು ಅವರೊಂದಿಗೆ ಇರಬೇಕಾಗ್ತದೆ. ಇರುವುದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಕೆಲವೊಂದು ಸನ್ನಿವೇಶಗಳನ್ನು ನೋಡ್ತಾ ಇರ್ತೀವಿ ನಾವು. ಡಿಮಸ್ಟಿಂಗ್ನಲ್ಲಿ ಕೇವಲ PRO ಅವರವರು ಏನು ಮಾಡ್ತಾ ಇರ್ತಾರೆ ಅಂದರೆ ಅಲ್ಲಿ ಡಿಮಸ್ಟಿಂಗ್ನಲ್ಲಿ ನಿಂತಿರ್ತಾರೆ, ಉಳಿದ ಯಾವುದು ಸ್ಟಾಫ್ ಅವ್ರ ಜೊತೆ ಇರೋದಿಲ್ಲ. ಸೊ ಆದ್ಮೇಲೆ ಇದೊಂದು ನ್ಯಾಷನಲ್ ವರ್ಕ್ ಇದೆ, ಅವ್ರ ಜೊತೆ ಇರಬೇಕು. ಸರಿ, ಈಗ ಡಿಮಸ್ಟಿಂಗ್ನಲ್ಲಿ ಹೋಗುವಾಗ ಪ್ರಥಮವಾಗಿ ನಿಮ್ಮ ಒಂದು ಸ್ಟ್ಯಾಟಿಕ್ಸು, ಅಮೌಂಟ್ದು ವೋಚರ್ಸು, ನಿಮ್ಮ EVM ಮಷಿನ್ಸ್ಗಳು, PRO ಡೈರಿ, PRO ಡಿಕ್ಲರೇಷನು, 17C ಕೆಲವೊಂದಿಷ್ಟು ಏನಂದರೆ ಓಪನ್ ಆಗಿ ಕೊಡಲಿಕ್ಕೆ ಹೇಳ್ತಾರೆ. ಆ ಒಂದು ಓಪನ್ ಆಗಿ ಡೋರ್ ಎಂಟ್ರಿಯಲ್ಲೇ ಇಟ್ಟಿರ್ತಾರೆ. ಅದನ್ನು ನೀವು ಎಂಟ್ರಿ ಮಾಡಿಸ್ಬೇಕು. ಸೊ ಎಂಟ್ರಿ ಮಾಡಿಸಿದ ನಂತರ ನೆಕ್ಸ್ಟ್ ಬರುವಂಥದ್ದು ಶಾಸನಬದ್ಧ ಲಕೋಟೆಗಳು, ಶಾಸನಬದ್ಧವಲ್ಲದ ಲಕೋಟೆಗಳು, ಈ ಥರ ಲಕೋಟೆಗಳು. ಸೊ ನೀವು ಯಾವ ಕೌಂಟರ್ನಲ್ಲಿ ತೆಗೆದುಕೊಂಡಿರ್ತೀರಿ ಅದೇ ಕೌಂಟರ್ನಲ್ಲಿ ಹೋಗಿ, ಅಥವಾ ಬೇರೆ ಕೌಂಟರ್ಸ್ಗಳನ್ನು ಕೂಡ ಮಾಡಿರ್ತಾರೆ ಅಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು. ನೀಟಾಗಿ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಆ ಚೆಕ್ ಲಿಸ್ಟ್ ಮೇಲೆ ಸಿಗ್ನೇಚರ್ನ ತೆಗೆದುಕೊಳ್ಬೇಕು. ಕೊಡುವಾಗ ಪ್ರತಿಯೊಂದನ್ನು ಕೂಡ ಕರಾರುವಕ್ಕಾಗಿ ನೋಡಿಕೊಂಡು ಕೊಡಿ. ಯಾಕಂದರೆ ನೀವು ಯಾವುದಾದ್ರೂ ಡಾಕ್ಯುಮೆಂಟ್ಸ್ಗಳನ್ನು ಕೊಡದೇ ಇದ್ದರೆ ನೆಕ್ಸ್ಟ್ ಡೇ ಮತ್ತೆ ಫೋನ್ ಮಾಡ್ತಾರೆ,
ಫೋನ್ ಮಾಡಿದಾಗ ಮತ್ತೆ ಪಿ ಆರ್ ಅವರು ಹೋಗಿ ಅದಕ್ಕೆ ಸಂಬಂಧಿಸಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾಗ್ತದೆ. ಆ ಒಂದು ಯಾಕಂದರೆ ನಿಮ್ಮ ಒಂದು ಡಿಮಾಸ್ಟಿಂಗ್ ಏನಿರುತ್ತೆ, ನಿಮ್ಮ ಒಂದು ಬ್ಲಾಕ್ ಏನಿರುತ್ತೆ, ನಿಮ್ಮ ವರ್ಕಿಂಗ್ ಪ್ಲೇಸಿಂದ ಬೇರೆ ಬ್ಲಾಕ್ ಇರೋದ್ರಿಂದ ಮತ್ತೆ ನಿಮಗೆ ತೊಂದರೆ ಆಗುವ ಹಿನ್ನೆಲೆಯಲ್ಲಿ ನೀವು ಸಾಕಷ್ಟು ಕೇರ್ಫುಲ್ಲಾಗಿ ಡಾಕ್ಯುಮೆಂಟ್ಸ್ಗಳನ್ನು ಡಿಮಾಸ್ಟಿಂಗ್ ಸೆಂಟರ್ನಲ್ಲಿ ಕೊಡಬೇಕು. ಕೊಟ್ಟು ಒಂದು ರಿಸೀವ್ಡ್ ಕಾಪಿಯನ್ನು ತೆಗೆದುಕೊಂಡಾಗ ಆ ಒಂದು ಕಾಪಿಯನ್ನು ಸ್ಕ್ಯಾನ್ ಮಾಡಿಕೊಂಡು ಪ್ರತಿಯೊಬ್ಬ ಪೋಲಿಂಗ್ ಸ್ಟಾಫ್ ಹತ್ರ ಕೂಡ ಆ ಒಂದು ರಿಸೀವ್ಡ್ ಕಾಪಿಯ ಒಂದು PDF ಇರಲಿ. ಮುಂಬರುವ ದಿನಗಳಲ್ಲಿ ಅದು ಬೇಕಾಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ರೀತಿ ಪಡೆದ ಮೇಲೆ ಎಲ್ಲ ಪೋಲಿಂಗ್ ಸ್ಟಾಫರಿಗೆ ಒಂದಿಷ್ಟು ನಿರಾಳವಾಗಿರುವಂಥ ಭಾವನೆ ಬರ್ತದೆ. ಸೊ ಆತ್ಮೀಯರೇ, ಈ ರೀತಿ ಕೇವಲ 2 ದಿನಗಳ ಒಂದು ಕಾರ್ಯ ಇರ್ತದೆ, ನ್ಯಾಷನಲ್ ವರ್ಕ್ ಇರ್ತದೆ. ಪೋಲಿಂಗ್ ಸ್ಟಾಫ್ ಎಲ್ಲರೂ ಕೂಡ ಒಂದಾಗಿ ಅಲ್ಲಿ PRO, APRO, ಪೋಲಿಂಗ್ ಆಫೀಸರ್ಸ್ ಅಂತ ನೀವು ಡಿವೈಡ್ ಮಾಡಿದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ಸೊ ಈ ರೀತಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ ನಿಮಗೆ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ, ನಿಮಗೆ ಸರ್ಕಾರಿ ನೌಕರರ ಒಂದು ಸಂಬಂಧಿಸಿದಂತೆ, ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ, ವಿಶೇಷವಾಗಿ 7ರಿಂದ 10ನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಂಟೆಂಟ್ಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿವೆ. ಅವುಗಳನ್ನು ನೀವು ಬಳಸ್ಕೊಳ್ಬಹುದು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.